ಏನು ವಿಷ ಅಂತ ಹೇಳ್ತಾರೆ, ಅದು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅಮೃತಕ್ಕಿಂತಲೂ ಶ್ರೇಷ್ಠ. ಜಾಸ್ತಿ ತಗೊಂಡ್ರೆ ವಿಷ ಅಷ್ಟೇ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಖಂಡಿತವಾಗ್ಲೂ ಅದು ನಿಮಗೆ ದೇಹಕ್ಕೆ ಅನೇಕ ರೋಗಗಳನ್ನ ವಾಸಿ ಮಾಡ್ತಕ್ಕಂಥ ಶಕ್ತಿ ಅವಕ್ಕಿರ್ತವೆ. ಈಗ ವಿಷಮುಷ್ಟಿ ಬೀಜ ಅಂತೆಲ್ಲ ಕೊಡ್ತಾರಲ್ಲ, ಅವೆಲ್ಲ ಎಲ್ಲೂ ಹೊರಗಡೆ ಸಿಗೋಲ್ಲ. ಕೆಲವ್ರಿಗೆ ಯಾರು ಗೊತ್ತಿರ್ತಾರೆ ಒಂದು ಚೂರು ಕೊಟ್ಟರು ಕೂಡ ಅದು ನಿಮಗೆ ಸುಮಾರು ಕಾಯಿಲೆಗಳು ವಾಸಿ ಮಾಡ್ತವೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ ಅದರಲ್ಲಿ. ಅದೆಲ್ಲ ಇವ್ರ ಹತ್ರ ಎಲ್ಲ ಹುಡುಕಿ ಮಾಡಿ ಇವೆಲ್ಲ ಅನೇಕ ಕಾಡುಗಳಿಗೆಲ್ಲ ಹೋಗ್ತಾರೆ, ಮಾಡ್ತಾರೆ. ಈಗ ಗೋಪಾಲಸ್ವಾಮಿ ಬೆಟ್ಟ, ಗಗನಚುಕ್ಕಿ ಫಾಲ್ಸ್ ಕೆಳಗಡೆಗೆ, ಮುತ್ತತ್ತಿ ಫಾರೆಸ್ಟು, ಸಂಗಮ, ಹುಡುಕ್ತಾರೆ ಜಾಗ ಇಲ್ಲ. ಎಲ್ಲ ಕಡೆ ಹೋಗಿ ಮಾಡಿ ಹುಡ್ಕೊಂಬಂದು ಔಷಧಿ ಕೊಡ್ತಾರೆ. ನ್ಯಾಚುರಲಾಗಿ ಬೆಳೆದಿರುತ್ತೆ, ನ್ಯಾಚುರಲಾಗಿ ತಂದು ಕೊಡ್ತಾರೆ. ಅದೇನು ಹಾಕಿ ಬೆಳೆಸಿದ್ರೆ ಬರೋಲ್ಲ. ಅವೆಲ್ಲ ಹಾಕಿದ್ರು ಕೂಡ ಒಣಗೋಗುತ್ತೆ. ಕಾಳೆಲ್ಲ ಆದರೆ ಚೆನ್ನಾಗಿ ಬರ್ತದೆ. ಬೆಳಗ್ಗೆ ಆದಮೇಲೆ ಮತ್ತು ರಾತ್ರಿ ಏನಂದರೆ ಈ ಥರ ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿ ಆಗೋದ್ರಿಂದ ನಾವು ಅದನ್ನು ಸೂರ್ಯ ಇದ್ದಾಗಲೇ ನಾವು ಊಟ ಮುಗಿಸ್ಕೊಳ್ಬೇಕು ಅಂತಿದೆ. ಮತ್ತು ನಮಗೇನಂದರೆ 1-2 ಟೈಮ್ ಊಟನೇ ನಮಗೆ ಶರೀರಕ್ಕೆ ಸಾಕಾಗುತ್ತೆ. ಜಾಸ್ತಿ ರಿಸ್ಕ್ ತೊಗೊಳ್ಳೋರು ಜಾಸ್ತಿ ತೊಗೋಬೋದು. ಅದು ಬಿಟ್ಟರೆ ನಮಗೆ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇದೆ ಅಂದ್ಕೊಂಡು ಮೊದಲೇ ಒಂದು ಗಾದೆ ಮಾತಿದೆ, ಏನಂತ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನ್ನ ಎತ್ಕೊಂಡು ಹೋಗಿ. ಹಂಗೆ ಆ ರೀತಿ ಜಾಸ್ತಿ ನಮ್ಮ ಶರೀರಕ್ಕೆ ಏನಾದರೆ ಜಾಸ್ತಿ ಕೆಲಸ ಕೊಟ್ಟಂಗೆಲ್ಲ ಏನಾಗುತ್ತೆ ಅಂದರೆ ಅದು ಬೇಗ ನಶಿಸಿ ಹೋಗ್ತಾ ಇರುತ್ತೆ. ಸರ್, ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಎಷ್ಟು ಅವರ್ ಗ್ಯಾಪ್ ಬೇಕು? ಅಮ್ಮಮ್ಮ ಅಂದರೆ ನೀವು ಒಂದು 4ರಿಂದ 5 ಅವರ್ ಇರಬೇಕು. ಆದಷ್ಟು ಒಂದು ಲಾಂಗ್ ಗ್ಯಾಪ್ ಕೊಟ್ಟದಷ್ಟು ಇನ್ನೂ ಒಳ್ಳೆಯದು. 6 ಅವರ್ 7 ಅವರ್ ಕೊಟ್ಟರು ಒಳ್ಳೆಯದು, ಸಖತ್ ಒಳ್ಳೆಯದು. ನಮ್ಮ ಡಾಕ್ಟ್ರ್ ಏನಂತಾರೆ ಗೊತ್ತಾ, ನೀವು ಒಂದೇ ಸಲ ಊಟ ಮಾಡೋದನ್ನ 2 ಅವರ್ಗೆ ಒಂದೊಂದು ಊಟ ಮಾಡಿ ಅಂತಾರೆ. ಈಗ ಒಂದು ತಟ್ಟೆ ಪೂರ್ತಿ ತಿನ್ನೋದನ್ನ ಅರ್ಧ ತಿನ್ಬಿಟ್ಟು ಇನ್ನು 2 ಅವರ್ ಬಿಟ್ಬಿಟ್ಟು ಇನ್ನರ್ಧ ತಿನ್ನಿ ಅಂತಾರೆ. ಅದು ಒಳ್ಳೇದಾ ಕೆಟ್ಟದ? ಏನೋ ಹಂಗಂತ ಅದನ್ನು ನೀವು ಅಷ್ಟೇ ಇದನ್ನು ನಾವು ತಿನ್ನೋಕ್ಕಾಗಲ್ಲ. ಈಗ ನೀವು ಈಗೇನೋ ಒಂದಷ್ಟು ತಿಂದಿರ್ತೀರಿ, ಈಗ ನೆಕ್ಸ್ಟ್ ಸರಿ ಏನು ಮಾಡ್ತೀರಿ, ಅಷ್ಟೇ ಮಡಿಕಡೆ ಅಷ್ಟೇ ತಿನ್ನೋಕ್ಕಾಗಲ್ಲ, ಇನ್ನೊಂದಷ್ಟು ಎಕ್ಸ್ಟ್ರಾ ಹಿಡಿಯುತ್ತೆ. ತಿರ್ಗಿ ಇನ್ನೊಂದು 2 ಅವರ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಶರೀರಕ್ಕೆ ಜಾಸ್ತಿ ಒತ್ತಡ ಬೀಳ್ತಾ ಇರುತ್ತೆ. ನಮ್ಮ ಶರೀರ ಏನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತುಂಬಿಸ್ಬಿಡ್ಬೋದು ಒಟ್ಟಿಗೆ. ನೀವು ಅಲ್ಲಿಟ್ಟರು ಅಷ್ಟೇ ಅದು ಇನ್ನೂ ಹೇಳ್ತೀನಿ, ಹೊಟ್ಟೆ ಒಳಗೆ ಹೊಟ್ಟೋದ್ಮೇಲೆ ಏನು ಪ್ರಾಬ್ಲಮ್ಸ್ ಏನು ಆಗೋಲ್ಲ. ಅದು ಸೇಫ್ಟಿಯಾಗಿರುತ್ತೆ ಒಳಗಡೆ. ನೀವು ಹೊರಗಡೆ ಇಟ್ಟಷ್ಟು ಹೊರಗಡೆ ಪ್ರಪಂಚಕ್ಕೆ ಅದು ತೆರ್ಕೊಳ್ತಾ ಇರುತ್ತೆ. ಬ್ಯಾಕ್ಟೀರಿಯಾ ಅವು ಇವು ಏನಾರ ಬಂದು ಇದಾಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ನಾವು ಆಹಾರ ಯಾವುದೇ ಉಪಯೋಗಿಸ್ಬೇಕಾದ್ರೂ ಒಂದಷ್ಟು ಬಿಸಿ ಇದ್ದಾಗಲೇ ಊಟ ಮಾಡೋದು ಒಳ್ಳೆಯದು, ಸಖತ್ ಒಳ್ಳೆಯದು. ಬಿಸಿ ಇದ್ದಾಗ ನಿಮಗೆ ಉಷ್ಣವಾಗಿರುತ್ತೆ ಮತ್ತು ಕಫನಾಶಕವಾಗಿರುತ್ತೆ ಮತ್ತು ನಿಮಗೆ ಒಂದು ಸೌಮ್ಯವಾಗಿ ಶಕ್ತಿಯುತವಾಗಿರುತ್ತೆ ಅಂತ ಹೇಳ್ತಾರೆ. ಅದೇ ಒಂದು ಇದಾದಮೇಲೆ ತಣ್ಣಗಾದಮೇಲೆ ತಾಮಸವಾಗಿ ಮತ್ತು ಒಂದು ಶೀತಾಂಶದಿಂದ ಕೂಡಿದಂಥದ್ದು ಆಹಾರ ಆಗುವಂಥ ಚಾನ್ಸ್ ಇರುತ್ತೆ. ತನ್ನ ಶಕ್ತಿನ ಕಳ್ಕೊಂಡಿರುತ್ತೆ. ತನ್ನ ಶಕ್ತಿ ಮತ್ತು ಬೇರೆ ಒಂದು ಬ್ಯಾಕ್ಟೀರಿಯಾಗಳು ಆಗುತ್ತೋ ಏನೋ ಒಂದು ಈಗ ಕಣ್ಣು ಕಾಣಿಸೋ ಗಾಳಿ ಆಡಿದಾಗ ಬ್ಯಾಕ್ಟೀರಿಯಾ ಆಡುತ್ತೆ. ಆ ಥರ ಒಂದು ಇದು ಆಗೋ ಚಾನ್ಸ್ ಇರುತ್ತೆ. ಶಕ್ತಿಯುತವಾಗಿ ಇದಾಗಿರುತ್ತೆ. ಮುಂದೆ ತಣ್ಣಗಾಗುವಂಥದ್ದು ಒಂದು ಬೇರೆ ಇವಿದೆ ಆಹಾರಗಳು. ಈಗ ಮಜ್ಜಿಗೆಯಲ್ಲಿ ಅನ್ನನೋ ಅಥವಾ ಹಿಟ್ಟನೋ ಅಥವಾ ಏನೇ ಆಗಲಿ ಮಜ್ಜಿಗೆ ಒಳಗೆ ಇಟ್ಟಾಗ ಅದು ಶಕ್ತಿ ಜಾಸ್ತಿ 100 ಪಟ್ಟು ಜಾಸ್ತಿ ಆಗುತ್ತೆ. ಅದು ಬೇರೆ ಪ್ರಶ್ನೆ. ನಾವು ಸುಮ್ಮನೆ ಇಟ್ಟಾಗ ಅದು ಶಕ್ತಿನ ಕಳ್ಕೊಳ್ಳುತ್ತೆ. ಅದೇ ನೀವು ಹಿಟ್ಟನ್ನು ಮಜ್ಜಿಗೆ ಒಳಗೆ ಕಲಸಿ ಇಟ್ಬಿಡಿ, ಅನ್ನ ಇಟ್ಬಿಟ್ಟು ಬೆಳಗ್ಗೆ ಕುಡೀರಿ, ಅದ್ರ ಶಕ್ತಿ ಎಷ್ಟೋ ಪಟ್ಟು ಜಾಸ್ತಿ ಆಗುತ್ತೆ. ತುಂಬ ಜನ ಮಾಡ್ತಾಯಿದ್ದೀರಾ ಫರ್ಮೆಂಟೆಡ್ ರೈಸ್ ಅಂದ್ಬಿಟ್ಟು ರಾತ್ರಿ ಉಳಿದಿರೋ ಅನ್ನಕ್ಕೆ ಮೊಸರು ಹಾಕ್ಬಿಟ್ಟು ಬೆಳಿಗ್ಗೆ ತನಕ ಅದನ್ನ ಉನಿ ಹಾಕಕ್ಕೆ ಬಿಟ್ಟು ಬೆಳಿಗ್ಗೆ ಅದನ್ನು ತಿಂತಾರೆ. ಅದು ಏನಾಗುತ್ತೆ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳೋಕ್ಕಂದ್ರೆ ಈಗ ಆಲ್ಕೋಹಾಲ್ ಆಗುತ್ತೆ. ಆಲ್ಕೋಹಾಲಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಮೆಡಿಸನ್ನ ಆಲ್ಕೋಹಾಲ್ ಒಳಗೆ ಹಾಕಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಾಗ ಅದು ಎಷ್ಟು 10 ಪಟ್ಟು 20 ಪಟ್ಟು ಕೆಲಸ ಮಾಡುವಂಥ ಶಕ್ತಿ ಇರುತ್ತೆ. ಈಗ ನಮ್ಮ ಗೋಮೂತ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದಾಗ ಅದ್ರ 10 ಪಟ್ಟು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಆ ಥರ ಏನಾಗುತ್ತೆ, ಮಜ್ಜಿಗೆಯಲ್ಲಿ ಏನಾಗುತ್ತೆ ಅದ್ರದ್ದು ಲ್ಯಾಕ್ಟಿಕ್ ಆ್ಯಸಿಡ್ ಇವು ಏನಾಗುತ್ತೆ ಅಂದರೆ ಏನಿರುತ್ತೆ ಅದನ್ನು 10ರಿಂದ 20 ಪಟ್ಟು ಜಾಸ್ತಿ ಮಾಡುವಂಥ ಶಕ್ತಿನ ಜಾಸ್ತಿ ಮಾಡುತ್ತೆ. ಆದರೆ ಮಜ್ಜಿಗೆಲ್ಲೇ ತೊಗೊಳ್ಬೇಕು. ಆ ಮಜ್ಜಿಗೆ ಅಥವಾ ಮೊಸರಲ್ಲಿ ಇದು ಮಾಡಿ. ಈಗ ರಾತ್ರಿ ಉಳಿದಿರುವಂಥ ಮುದ್ದೆಗೂ ಕೂಡ ಮೊಸರನ್ನ ಇದು ಮಾಡಿ ತೊಗೊಂಡ್ರೆ ನಿಮಗೆ ಶಕ್ತಿಯುತವಾಗಿರುತ್ತೆ ಅದು. ಆದರೆ ಸುಮ್ಮನೆ ಮಡಗಿ ತೊಗೊಳೋದು ಬೆಟ್ರು, ಅದು ಅಳಿಸ್ಬಿಡುತ್ತೆ. ನೋಡಿ, ಬೇಕಾದ್ರೆ ನೀವು ಮಜ್ಜಿಗೆಗೆ ಇಟ್ಟು ನೋಡಿ, ಅದು 1 ದಿನ ಅಲ್ಲ 2 ದಿನ ಇಟ್ಟೆ ಅದು ಒಂದು ಸ್ವಲ್ಪ ಹುಳಿ ಬರ್ಬೋದೇ ಹೊರತು ಅಳಿಸಲ್ಲ. ಅದು ನಿಮಗೆ ಒಂದು ಸ್ವಲ್ಪ ಸ್ಮೆಲ್ ಬರ್ಬೋದು, ಹುಳಿ ಸ್ಮೆಲ್. ಆದರೆ ನಿಮಗೆ ಅಳಿಸೋದಂಥ ಭಾವನೆ, ಈಗ ಅಳಿಸೋದಕ್ಕೂ ಇದಕ್ಕೂ ಬೇರೆ ವ್ಯತ್ಯಾಸಗಳಿದೆ. ಆ ಥರ ಬರಲ್ಲ. ನಿಮ್ಮ ಮಜ್ಜಿಗೆಗೆ ಯಾವತ್ತೇ ಆಗಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಅಟ್ಯಾಕ್ ಆಗಲ್ಲ. ಆ ಥರ ಇರುತ್ತೆ. ನಮ್ಮ ಜನ ಅಳಿಸಿರೋದಲ್ಲ ಸರ್, ಫ್ರಿಜ್ಜಲ್ಲಿ ಇಟ್ಟು ತಿಂತಾರೆ. ನೀವು ಅದನ್ನು
ಅದು ಆ್ಯಕ್ಚುಲಿ ನಾವು ಅದ್ರ ಎಷ್ಟೊಂದು ಡೇಂಜರ್. ನಿಮ್ಮ ಈಗ ಶೀತಾಂಶ, ವಾತ, ಈಗ ನೋಡಿ ಈಗ ಬಿಸಿ ತಿನ್ನೋರು ನಿಮಗೆ ಕಾಯಿಲೆಗಳು ಇರಲ್ಲ. ಮತ್ತು ನಿಮಗೆ ಶರೀರದಲ್ಲಿ ಈಗ ನೋಡಿ ಇವೆಲ್ಲ ಕಫ ಸೇರಲ್ಲ, ಗಂಟುಗಳು. ಬೇಕಾದ್ರೆ ನಾನು ಪೇಷಂಟ್ ಇದ್ರೆ ನಿಮ್ಗೆ ತೋರಿಸ್ಬೋದಾಗಿತ್ತು, ಸಂಜೆ ಬರ್ತಾರೆ ಆ ಟೈಮಲ್ಲಿ ಅವರು ಸುಮ್ಮನೆ ಕೈ ಸ್ಲೈಡ್ ಮಾಡಿ ಹಿಂಗೆ ಅವ್ರಿಗೆ ಎಣ್ಣೆ ಹಚ್ಬಿಟ್ಟು ಹಿಂಗೆ ಸ್ಲೈಡ್ ಮಾಡಿದ್ರೆ ಗಂಟು ಸಿಗುತ್ತೆ. ಆ ಗಂಟುಗಳೇನೆಂದರೆ ವಾತ ಕಫ ಗಂಟುಗಳು, ಅವು ಜಾಸ್ತಿ ಆಗೋಕ್ಕೆ ಅದೇ ಕಾರಣ ಆಗುತ್ತೆ ಜಾಸ್ತಿ. ಈಗ ಫ್ರಿಜ್ ಐಟಮ್ಗಳು, ಇವು ಫ್ರಿಜ್ಜಲ್ಲಿ ಸಿಗುವಂಥದ್ದು ಅವೆಲ್ಲ ಕಫ ಮತ್ತು ಶೀತ ಜಾಸ್ತಿ ಆಗ್ತಾ ಬಂದಾಗ ನಿಮಗೆ ಕಫ ಮತ್ತು ವಾತದಿಂದ ನರಳುವಂಥ ಕಾಯಿಲೆಗಳು ಜಾಸ್ತಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಬೇಕಾಗಿಲ್ಲ, ನ್ಯಾಚುರಲಾಗಿ ಸಿಗುತ್ತೆ. ಒಣಗಿಸಿಡಿ, ಒಣಗಿಸಿಟ್ಕೊಳ್ಳಿ. ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಅದೇನು ಇದಾಗಲ್ಲ. ಅಥವಾ ನೆರಳಲ್ಲೇ ಒಣಗಿಸಿಟ್ರು ಅದು ಶಕ್ತಿಯನ್ನು ಹಾಳಾಗಲ್ಲ. ಅದು ನಿಮ್ಗೆ ಯಾವುದು ಬೇರೆ ಬ್ಯಾಕ್ಟೀರಿಯಾಗಳಾಗಲಿ ಏನೇ ಆಗಲಿ ಅದ್ರ ಮೇಲೆ ಎಫೆಕ್ಟ್ ಆಗಿರಲ್ಲ. ನಾವು ಥಂಡಿ ಮಾಡಿ ಇಟ್ಟಿದ್ದೀವಿ ಅಂದಾಗ ಅದು ಒಂದಷ್ಟು ಯಾವುದೇ ಇದಾದಂಥ 2 ಗಂಟೆ ಫ್ರಿಡ್ಜ್ ಏನಾಗ್ತಾನೆ ಸತ್ತೋಗುತ್ತೆ. ಅದು ಇವಾಗ ಅಷ್ಟೆಲ್ಲ ಸತ್ತೋಗ್ಬಿಡ್ತಾರೆ. ಅದು ಏನು ನೋಡ್ಕೊಳಕ್ಕೆ ಅಷ್ಟು ಒರಿಜಿನಾಲಿಟಿ ಆಗ ನಮ್ಮ ಜೀವ ಇರಲ್ಲ, ನಮ್ಮ ಶರೀರ ಚೆನ್ನಾಗಿರುತ್ತೆ. ಹಂಗೆ ಅದ್ರದ್ದು ಅಷ್ಟೇ. ಈಗ ಹಿಮಪಾತದಲ್ಲಿ ಸತ್ತಿರೋರು, ಪರ್ವತದಲ್ಲಿ ಹಿಮಪಾತ ಆದಾಗ ಸತ್ತಿರೋರು ಅವ್ರೇನು ಕೊಳೆಯಲ್ಲ, ಜೀವ ಇರಲ್ಲ ಅಷ್ಟೇ ಜೀವ ಇರುತ್ತೆ. ನಮ್ಮ ಕ್ಯಾರೆಟು ಅಷ್ಟೇ, ನಮ್ಮ ಬದನೆಕಾಯಿ ಅಷ್ಟೇ, ಎಲ್ಲ ಅಷ್ಟೇ. ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಎಲ್ಲ ಫ್ರೆಶ್ ಆಗಿರ್ತವೆ, ಏನು ಇರಲ್ಲ, ಸತ್ವ ಇರಲ್ಲ, ಜೀವ ಇರಲ್ಲ. ಚೆನ್ನಾಗಿ ಕಾಣ್ತದೆ. ನಮ್ಮ ಜನಕ್ಕೆ ಯಾಕಿದ್ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಏನು ಗೊತ್ತಿಲ್ಲಪ್ಪ, ಏನು ಹೇಳಿದ್ರು ಅದು ಏನಂದ್ರೆ ಆಧುನಿಕತೆ ಅನ್ನೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಲ್ಲನೂ ಕಳ್ಕೊಳ್ತಾ ಇದ್ದೀವಾ ಅನ್ನೋದೊಂದು ಕಡೆ ಬರುತ್ತೆ. ಏನು ಎಲ್ಲನೂ ಕಳ್ಕೊಳ್ತಾ ಇದ್ದೀವಿ. ಜಾಸ್ತಿ ಈಗ ನೋಡಿ, ನಾಟಿ ಹಸುವಿನಿಂದ HF ಹಸುಗೋದು ಹಾಲು ಜಾಸ್ತಿ ಕೊಡಿದ್ಲಿ, ಹಾಲು ಜಾಸ್ತಿ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಜಾಸ್ತಿ ಇದನ್ನು ಒಂದು ನಮ್ಮ ಇದರಲ್ಲಿ ವ್ಯವಸಾಯದಲ್ಲೂ ಅಷ್ಟೇ ಏನೋ ಜಾಸ್ತಿ ಸಿಗ್ತದೆ ಅಂತ ಏನೂ ಜಾಸ್ತಿ ಸಿಗಲಿಲ್ಲ ಅಲ್ಲಿ. ಏನು ವ್ಯವಸಾಯದಲ್ಲಿ ನಾವೆಲ್ಲ ಆ್ಯಕ್ಚುಲಿ ನಮ್ಮ ತಾತದಿರೆಲ್ಲ ಎಲ್ಲ ಬೆಳೀತಾ ಇದ್ದಕ್ಕಿಂತ ಅಂದರೆ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವ. ಆಗೆಲ್ಲ ಅವರೆಲ್ಲ 120 ವರ್ಷ ಬದುಕ್ತಾಯಿದ್ರು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ತಾತವರ ತಾಯಿನ ನಾವು ನೋಡಿದ್ವಿ, ಅವ್ರು 120 ವರ್ಷ ಗಂಟೆ ಬದುಕಿದ್ರು. ಅವ್ರು ಏನಂದರೆ ಬರೀ ಹುಳ್ಳಿಕಾಳು ಮತ್ತು ಹಿಟ್ಟು ಎರಡೇ ತಿಂತಾ ಇದ್ದಿದ್ದು ಅವರು. ನೋಡಿ ಈಗ ಎಲ್ಲ ಥರ ವೆರೈಟಿ ಆಹಾರಗಳು, ವೆರೈಟಿ ವಿಟಮಿನ್ಗಳು, ವೆರೈಟಿ ಏನದು ಪ್ರೋಟೀನ್ಸ್ಗಳು ಎಲ್ಲ ತಿಂತಾರೆ. ಯಾರು 60 ವರ್ಷ ದಾಟೋದೇ ಕಷ್ಟ ಆಗ್ತಾಯಿದೆ ಅವ್ರಿಗೆ, 60-70 ವರ್ಷ ದಾಟೋದೇ ಕಷ್ಟ. ಎಲ್ಲ ಥರ ಕಾಯಿಲೆಗಳು ಬರ್ತದೆ. ಆದರೆ ಅವ್ರು ಹೆಂಗೆ ಬದುಕಿದ್ರು ಅಲ್ಲ ಹೇಳಿದ್ದು ಅವ್ರಿಗೆ. ಅವ್ರು ಏನು ತಿಂತಾಯಿದ್ರು, ಅವ್ರಿಗೆ ಬರೀ ಹುಳ್ಳಿಕಾಳು ಮತ್ತು ಹಿಟ್ಟಲೆ ಅಷ್ಟು. ಅವ್ರು ಹೇಳ್ತಾಯಿದ್ರು ಅನ್ನ ತಿನ್ನಬೇಕು ಅಂದರೆ ಯಾವ್ದಾರ ಹಬ್ಬ ಹರಿದಿನ ಬರಬೇಕಂತೆ, ಹಬ್ಬಗಳಲ್ಲೇ ಮಾತ್ರ ಅವ್ರಿಗೆ ಅನ್ನ. ಒಂದು ಇಡ್ಲಿ ದೋಸೆ ಏನಾರ ಮಾಡ್ಬೇಕಂದ್ರೆ ಅದು ಹೊತ್ತು ಹಬ್ಬ ಆಗಿರ್ಬೇಕಂತೆ. ಆದರೆ ಈಗ ಡೈಲಿ ತಿಂತೀವಿ, ಯಾಕೆ ಅದು ಇದಾಗಿಲ್ಲ ಅಂತ ಇದಂತೆಲ್ಲ ಇವರು ಹೇಳ್ತಾರೆ. ನಿಮಗೆ ಆ ವಿಟಮಿನ್ ಕಡಿಮೆ, ಈ ವಿಟಮಿನ್ ಕಡಿಮೆ, ಅದು ಕಡಿಮೆ, ಇದು ಕಡಿಮೆ, ಏನೇನೋ ಡಾಕ್ಟ್ರುಗಳು ಏನೇನೋ ಒಂದು ಬೆಟ್ಟದಷ್ಟು ಹೇಳ್ತಾರೆ. ಅದು ಏನಂತ ಗೊತ್ತಾಗ್ತಿಲ್ಲ ನಮಗೂ ಇದಂತ ಇಲ್ಲ. ಅದೇನೋ ನಮಗೆ ಅವಶ್ಯಕತೆ ಇದೆಯೋ ಅಥವಾ ಸುಮ್ಮನೆ ತುಂಬ್ತಾ ಇದೆಯೋ ಏನೋ ಅಂತ ಗೊತ್ತಾಗ್ತಿಲ್ಲ ಅದು. ಓಕೆ ಸರ್, ಒಟ್ಟಿನಲ್ಲಿ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಮನುಷ್ಯ ಪ್ರಕೃತಿ ಹತ್ತತ್ರಕ್ಕೆ ಬರಬೇಕು. ಪ್ರಕೃತಿ ದೂರ ಹೋದಷ್ಟು ಅವ್ನು ಸಾಯ್ತಾನೆ. ನಾವು ಎಷ್ಟು ಪ್ರಕೃತಿಲಿ ಏನು ಸಿಗುತ್ತೋ ಅಷ್ಟನ್ನ ನಾವು ಉಪಯೋಗಿಸ್ಕೊಂಡು ಏನಿದೆ ಪ್ರಕೃತಿಗೆ ಪೂರಕವಾಗಿ, ಪ್ರಕೃತಿಗೆ ಅದೇನು ಕೊಡ್ತೋ ಅದನ್ನು ನಾವು ತಗೊಂಡು ಬದುಕಬೇಕಷ್ಟೇ. ನಾವು ಪ್ರಕೃತಿ ಜೊತೆ ಬದುಕಿದ್ರು ಸಾಯ್ತೀವಿ ಒಂದಿನ. ನಾವು ಈ ತರ ಪ್ರಕೃತಿ ವಿರುದ್ಧ ಹೋದ್ರೆ ಬೇಗ ಸಾಯ್ತೀವಿ, ನೋವು ಅನುಭವಿಸ್ತೀವಿ. ನಿಮ್ಗೆ ನೋವಿಲ್ದಿರೋ ಸಾವು ಮತ್ತೆ ಜಾಸ್ತಿ ವರ್ಷ ಬದುಕಿರ್ಬೇಕು ಅಂತಂದ್ರೆ ಪ್ರಕೃತಿಗೆ ಹೋಗಿ ವಿರುದ್ಧ ಹೋಗ್ತೀವಿ ಅಂದ್ರೆ ಎಲ್ಲ ಅನುಭವಿಸ್ಕೊಂಡು ಸಾಯ್ಬೇಕಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್.